ಶ್ರೀರಂಗಪಟ್ಟಣದ ಪ್ರಸಿದ್ಧ ರಂಗನಾಥ ದೇಗುಲದ ಮುಖ್ಯ ಅರ್ಚಕ ವಿಜಯ ಸಾರಥಿ ದೇಶಿ ಹಸುಗಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಪಟ್ಟಣದ ದೊಡ್ಡ ಘೋಸಾಯ್ ಘಾಟ್ ಬಳಿಯಲ್ಲಿ ರಾಮಾನುಜ ಗೋಶಾಲೆ ಹೆಸರಿನಲ್ಲಿ ದೇಶಿ ಆಕಳುಗಳ ಸಂರಕ್ಷಣೆ ಮಾಡ್ತಾ ಇರುವಂತಹ ಅರ್ಚಕ ವಿಜಯ ಸಾರಥಿ ಅವರು ಅರ್ಚಕ ವೃತ್ತಿಯೊಂದಿಗೆ ಹಗಲು ರಾತ್ರಿ ಗೋಸೇವೆಯನ್ನ ಮಾಡ್ತಿದ್ದಾರೆ. ಇವರ ಗೋಶಾಲೆಯಲ್ಲಿ ಶಾಹಿವಾಲ್, ಮಲ್ನಾಡ್ ಗಿಡ್ಡ, ಗೀರ್, ಪುಂಗನೂರು, ಹಳ್ಳಿಕಾರ್ ತಳಿಗಳು ಸೇರಿದಂತೆ 50ಕ್ಕೂ ಹೆಚ್ಚು ದೇಶಿ ಗೋವುಗಳಿದೆ. ಇನ್ನು ಇವರ ಬಳಿಯಲ್ಲಿರುವಂತಹ ದೇಸಿ ಗೋವುಗಳನ್ನು ನೋಡೋದಕ್ಕೆ ನಿತ್ಯ ಪ್ರವಾಸಿಗರು ಬರ್ತಾ ಇದ್ದು, ಇವರ ಗೋ ಪ್ರೇಮಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹತ್ರ ಈಗ ಬಂದು ಮಲ್ನಾಡ್ ಗಿಡ್ಡ, ಪುಂಗನೂರು, ಗಿರ್ರು, ಕಾನ್ಕ್ರೇಜು, ಆಮೇಲೆ ಹಳ್ಳಿಕಾರು ಈ ಥರ, ಆಮೇಲೆ ಶಾಹಿವಾಲು ಎಲ್ಲ ತಳಿಗಳು ಒಂದು 4 ಇದೆ. ಅದ್ರ ಜೊತೆಗೆ ನಾನು ಓರಿಗಳನ್ನೂ ನಾವೇ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಆಮೇಲೆ ಏನಂತ ಹೇಳಿದ್ರೆ, ಈಗ ದೇಶಿ ಹಸು ಅಂದರೆ ಮೊದಲು ನಾನು ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಹಸು ಸಾಕ್ತಾಯಿದ್ದೀನಿ. ಒಂದು ಕರುವಿಂದ ಶುರು ಮಾಡಿ ಕೋವಿಡ್ ಟೈಮಲ್ಲಿ ನನ್ನ ಹತ್ರ ಹಸು ಕರು ಎಲ್ಲ ಸೇರಿ 100 ಇತ್ತು. ಆಮೇಲೆ ಕೋವಿಡ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದಮೇಲೆ ಬೇಡ ಅಂತ ಹೇಳಿ ನಿಲ್ಲಿಸಿ, ಆಮೇಲೆ ಒಂದೊಂದೇ ನಾಟಿ ಹಸುಗೆ ಚೇಂಜ್ ಮಾಡಿಕೊಂಡು ಈಗ ಒಂದು 45 ಹಸು ಕರು ಎಲ್ಲ ಸೇರಿ 45 ಇದೆ. ಈಗ ಏನಂತ ಹೇಳಿದ್ರೆ, ಈಗ ನಾವು ಹಸು ಹಾಲಿನಿಂದ ಬೆಣ್ಣೆ ತುಪ್ಪ ಮಾಡಿ ಆಯುರ್ವೇದಿಕ್ ಡಾಕ್ಟರ್ಗಳ ಹತ್ರ ಮಾತಾಡಿ ಅವರಿಗೆ ಔಷಧಿಗಳಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ, ಈಗ ಬೆರಣಿ ಮಾಡ್ತೀವಿ, ಅಂದರೆ ಈ ಅಗ್ನಿಹೋತ್ರ ಅವ್ರಿಗೆಲ್ಲ ಮಾಡೋರು ಕೊಡ್ತಾ ಇದ್ದೀವಿ. ಆಮೇಲೆ ಏನಂತ ಹೇಳಿದ್ರೆ, ಈಗ ಧೂಪು ಬತ್ತಿ ಅದೆಲ್ಲ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ಇನ್ನೇನು ಶುರು ಮಾಡ್ತೀವಿ. ಆಮೇಲೆ ಎರೆಹುಳು ಗೊಬ್ಬರ, ಆಮೇಲೆ ಜೀವಾಮೃತ ಇವೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ಒಂದು 25 ವರ್ಷದಿಂದ ಒಂದು ಕರು ಸಾಕಬೇಕು ಅಂತ ಆಸೆ ಬಂತು. ಅವಾಗ ಶುರುವಾಗಿದ್ದು, ಅದು ಹಂಗೆ ಹೋಗಿ ಇವತ್ತಿಗೆ ಭಗವಂತ ಇದು ಸಿಗ್ತಾನೆ. ಗೊತ್ತಿಲ್ಲ, ಭಗವಂತ ಮೇಂಟೈನ್ ಮಾಡಿಸ್ತಾ ಇದ್ದಾನೆ ಅಷ್ಟೇ, ನಮ್ದೇನಿಲ್ಲ. ಅಂದರೆ ಅದೇ ದೇಶಿ ಹಸುಗಳು ಇಟ್ಕೊಂಡು ಮಾಡಬೇಕು ಅಂತೇಳಿ ಇದೆ. ಆಮೇಲೆ ಏನಂತ ಹೇಳಿದ್ರೆ, ತುಂಬ ಇದೆ. ನಾವು ಈಗ ತಿಳ್ಕೊಂಡಿರೋದು 1% ಆದರೆ, ನಾವು ನಾಟಿ ಹಸುಗಳನ್ನ ಈಗ ನಮ್ಮ ಜನ ಹಾಲು ಕೊಡಲ್ಲ ಅಂತ ಇದ್ದಾರೆ. ಹಾಲೆಲ್ಲ ಅದರಲ್ಲಿ ಸೆಗಣಿ ಮತ್ತು ಗಂಜಲದಿಂದ ಜೀವಾಮೃತ ಮಾಡ್ಬೋದು, ಆಮೇಲೆ ಎರೆಹುಳು ಗೊಬ್ಬರ ಮಾಡ್ಬೋದು. ಆಮೇಲೆ ಈಗ ಎಲ್ಲನೂ ಈಗ ನಮ್ಮ ದೇಶದಲ್ಲಿ ಈಗ ಬರೀ ಕೆಮಿಕಲ್ ಮಯ ಆಗ್ಬಿಟ್ಟಿದೆ. ಅದರಿಂದ ಬೇಡ, ಅದು ಮುಕ್ತ ಆಗಿ ಅಂತ ಹೇಳ್ಬೇಕಂತ ಹೇಳಿದ್ರೆ ಈ ಥರ ಮಾಡಿದಾಗ ಇವೇನು ಮಾಡ್ಬೋದು. ಆಮೇಲೆ ಓರಿಗಳು ಇಟ್ಕೊಂಡು ಈಗ ಏನು ಆಗಲ್ಲ ಅಂತಾರೆ. ಯಾಕೆ ಆಗೋದಿಲ್ಲ? ಈಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು. ಎಲೆಕ್ಟ್ರಿಸಿಟಿ ಅಂದರೆ ಟರ್ಬೋ ಇಂಜಿನ್ ಅಂದರೆ ಈಗ ಕರೆಂಟನ್ನು ಈಗ ವಿಂಡ್ ಟರ್ಬೈನ್ ಥರ ಅದೇ ಹಿಂಗೆ ಹಾರಿಜೆಂಟಲ್ ಆಗಿ ಹಸುನ ಸುತ್ತಕ್ಕೆ ಬಿಟ್ಟಾಗ ಅದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಆಗ ಅದ್ರ ಊಟ ಅದೇ ಅದು ಸಂಪಾದನೆ ಮಾಡ್ಕೊಳ್ಳುತ್ತೆ. ಆಮೇಲೆ ಎಣ್ಣೆ ಮಾಡ್ಬೋದು. ಅವೆಲ್ಲ ಒಂದೊಂದಾಗಿ ಈಗ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಒಂದೊಂದಾಗಿ ಮಾಡ್ಕೊಂಡು ಬರ್ತೀವಿ. ವಿಜಯ ಸಾರಥಿ ಬಂದು ರಂಗನಾಥ ಸ್ವಾಮಿ ದೇವಸ್ಥಾನ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.